ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ನಾವು ಪ್ರಭು ಯೇಸು ಕ್ರಿಸ್ತರು ಅಧಿಕಾರದಿಂದ ಬೋಧನೆಯನ್ನು ಮಾಡುವುದನ್ನು ಕಾಣುತ್ತೇವೆ. ಪ್ರಾರ್ಥನಾ ಮಂದಿರದಲ್ಲಿದ್ದಂತಹ ಜನರು ಆಶ್ಚರ್ಯಚಕಿತರಾದರು, ಏಕೆಂದರೆ ಯೇಸುವಿನ ಮಾತುಗಳಲ್ಲಿ ಕೇವಲ ಜ್ಞಾನವಿರಲಿಲ್ಲ, ಬದಲಾಗಿ ಅದರೊಂದಿಗೆ ದೈವಿಕ ಅಧಿಕಾರವಿತ್ತು. ಫರಿಸಾಯರು ಬೋಧನೆ ಮಾಡುವಾಗ ಕೇವಲ ನಿಯಮಗಳನ್ನು ಹಾಗೂ ಆಚಾರ ವಿಚಾರಗಳನ್ನು ಬೋಧಿಸಿದರೆ, ಯೇಸು ಜನರ ಹೃದಯಗಳನ್ನೇ ಸ್ಪರ್ಶಿಸಿದರು. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಮುಖ್ಯ ಅಂಶವೆಂದರೆ, ಆ ಒಂದು ಪವಿತ್ರವಾದ ಪ್ರಾರ್ಥನಾ ಮಂದಿರದಲ್ಲೂ ಅಶುದ್ಧ ಆತ್ಮದ ಪ್ರವೇಶವಾಗಿತ್ತು. ಇದನ್ನು ನಾವಿಂದು ಶುಭ ಸಂದೇಶದಲ್ಲಿ ನೋಡುತ್ತೇವೆ. ಇದು ನಮಗೆ ನೀಡುವ ಎಚ್ಚರಿಕೆ, ಪವಿತ್ರ ಸ್ಥಳಗಳಲ್ಲೂ ಕೆಡುಕು ನುಸುಳಬಹುದು. ಆದರೆ ಆ ಅಶುದ್ಧ ಆತ್ಮವು ಯೇಸುವನ್ನು ನೀವು ದೇವರಿಂದ ಬಂದಂತಹ ಪರಮ ಪೂಜ್ಯರು ಎಂದು ಗುರುತಿಸಿತು. ನೆನಪಿಡಿ, ಕೆಟ್ಟ ಉದ್ದೇಶದಿಂದ ಹೇಳುವ ಸತ್ಯಕ್ಕೂ ಬೆಲೆ ಇಲ್ಲ. ಅದಕ್ಕಾಗಿಯೇ ಯೇಸು ಆ ಆತ್ಮವನ್ನು ಗದರಿಸಿದರು, ಹೊರಹಾಕಿದರು. ನಮ್ಮ ಬದುಕಿನಲ್ಲಿಯೂ ಅಷ್ಟೇ, ನಮ್ಮ ಹೃದಯವೆಂಬಂತಹ ಈ ಒಂದು ಪ್ರಾರ್ಥನಾ ಮಂದಿರದಲ್ಲಿ ಸಣ್ಣ ಅಶುದ್ಧ ಆಲೋಚನೆ ಅಥವಾ ಕೆಡುಕನ್ನು ನಾವು ಯೇಸುವಿನ ಅಧಿಕಾರದಿಂದ ಹೊರಹಾಕಬೇಕು. ಇಲ್ಲವಾದರೆ ಮುಂದೊಂದು ದಿನ ಅದೊಂದು ದೊಡ್ಡ ಅನಾಹುತಕ್ಕೆ ಕಾರಣವಾಗುತ್ತದೆ. ದೇವರ ಸನ್ನಿಧಿಯಲ್ಲಿ ಅಶುದ್ಧತೆಗೆ ಸ್ಥಾನವಿರಬಾರದು. ಬನ್ನಿ, ಯೇಸುವಿನ ಶಕ್ತಿಶಾಲಿ ವಾಕ್ಯಗಳಿಂದ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ, ಹಾಗೂ ಆತನ ಪ್ರೀತಿ ಮತ್ತು ಸತ್ಯ ನಮ್ಮನ್ನು ರೂಪಿಸಲಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ.